ನಮಸ್ಕಾರ ವೀಕ್ಷಕರೇ. ಖ್ಯಾತ ಜಲತಜ್ಞ ಚಿತ್ರದುರ್ಗದ ದೇವರಾಜ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಮೇ 17ರ ಭಾನುವಾರ ಹಾಸನ ತಾಲೂಕು ಸಾಲ್ಗಾಮೆ ಹೋಬಳಿ ಸೀಗೆ ಗ್ರಾಮದಲ್ಲಿ ರೈತರೊಬ್ಬರ ಜಮೀನಿನಲ್ಲಿ 3 ಕೊಳವೆ ಬಾವಿಗಳಿಗೆ ಮಳೆ ನೀರು ಕೊಯ್ಲು ಮಾಡುವ ವ್ಯವಸ್ಥೆ ಮಾಡಲಾಯಿತು. ರೈತ ಪರಮೇಶ್ವರಪ್ಪ ಅವರು ತಮ್ಮ 8 ಎಕರೆ ಜಮೀನಿನಲ್ಲಿ ಅಡಿಕೆ ಮತ್ತಿತರ ತೋಟಗಾರಿಕೆ ಬೆಳೆಗಳನ್ನು ನೆಡಲು ಸಿದ್ಧ ಮಾಡಿಕೊಂಡು 3 ಕೊಳವೆ ಬಾವಿಗಳನ್ನು ಕೊರೆಸಿದ್ದರೂ ಹೆಚ್ಚು ನೀರು ಬಂದಿರಲಿಲ್ಲ. ಹೀಗೆ ಗ್ರಾಮದ ಕೆರೆಯ ಅತಿ ಸಮೀಪದಲ್ಲೇ ಈ ಜಮೀನು ಇದ್ದರೂ ಕಡಿಮೆ ನೀರು ಬಂದಿರುವುದು ರೈತರ ಆತಂಕಕ್ಕೆ ಕಾರಣವಾಗಿತ್ತು. ಹಾಗಾಗಿ ಜಮೀನಿನಲ್ಲಿ ಬೀಳುವ ಮಳೆ ನೀರನ್ನು ಇಂಗಿಸುವ ವ್ಯವಸ್ಥೆ ಮಾಡಲು ನಿರ್ಧರಿಸಿ ದೇವರಾಜ ರೆಡ್ಡಿ ಅವರನ್ನು ಆಹ್ವಾನಿಸಲಾಗಿತ್ತು. ಕೊಳವೆ ಬಾವಿಯ ಕೇಸಿಂಗ್ ಪೈಪ್ ಸುತ್ತ 8 ಅಡಿ ಅಗಲ 9 ಅಡಿ ಆಳದ ಗುಂಡಿಯನ್ನು ತೋಡಲಾಗಿದೆ. ಕಿರುಬೆರಳು ಗಾತ್ರದ 200 ರಂಧ್ರಗಳನ್ನು ಮಾಡಲಾಗಿದೆ. ಅದರ ಸುತ್ತ ಪಾಲಿಥೀನ್ ಮೆಸ್ ಸುತ್ತಿ ಕ್ಯಾಂಪ್ನಿಂದ ಭದ್ರಪಡಿಸಿ ಕಾಂಕ್ರೀಟ್ನಿಂದಲೂ ಭದ್ರಪಡಿಸಲಾಗಿದೆ. ಆನಂತರ ಗುಂಡಿಯಲ್ಲಿ 5 ಅಡಿ ಎತ್ತರದ ತನಕ ಬೋಲ್ಡರ್ಸ್ಗಳನ್ನು ತುಂಬಲಾಗಿದೆ. ಆನಂತರ 40 ಮಿಲಿಮೀಟರ್ ಗಾತ್ರದ ದಪ್ಪ ಜಲ್ಲಿಕಲ್ಲುಗಳನ್ನು 1 ಅಡಿ ಎತ್ತರಕ್ಕೆ ಹಾಗೂ ಸಣ್ಣ ಗಾತ್ರದ ಜಲ್ಲಿಯನ್ನು 2 ಅಡಿ ಹಾಕಿ ನಂತರ ಮೇಲೆ ಬೇಬಿ ಜಲ್ಲಿ ಆನಂತರ ಹೊಳೆಮರಳನ್ನು ಹಾಕಲಾಗಿದೆ. ಸುತ್ತ ಕಟ್ಟೆ ಕಟ್ಟಿ ಮಳೆ ನೀರು ಸಾಗಿ ಬರಲು ಕಾಲುವೆಗಳನ್ನು ಮಾಡಲಾಗುತ್ತದೆ. 1 ಇಂಚು ಮಳೆ ಬಿದ್ದರೆ 1 ಎಕರೆ ಪ್ರದೇಶದಲ್ಲಿ 1 ಲಕ್ಷ ಲೀಟರ್ ನೀರು ಸಂಗ್ರಹವಾಗುತ್ತದೆ. ಹಾಸನ ತಾಲೂಕಿನಲ್ಲಿ ವರ್ಷದಲ್ಲಿ 30ರಿಂದ 40 ಇಂಚು ಮಳೆ ಬೀಳುವುದರಿಂದ ಕೊಳವೆ ಬಾವಿ ಮೂಲಕ ಲಕ್ಷಾಂತರ ಲೀಟರ್ ನೀರು ಅಂತರ್ಜಲ ಸೇರುತ್ತದೆ. ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಖಂಡಿತ ಏರಿಕೆ ಆಗುತ್ತದೆ ಎಂದು ರೆಡ್ಡಿ ವಿವರಿಸಿದರು. ಇದೇ ಜಮೀನಿನಲ್ಲಿ 10 ಗುಂಟೆ ಪ್ರದೇಶದಲ್ಲಿ ಇಂಗು ಗುಂಡಿ ಮಾಡಿಸಲಾಗುವುದು. ಇಲ್ಲಿ ತುಂಬಿದ ನೀರು ನಂತರ ಕೊಳವೆ ಬಾವಿಗಳಿಗೆ ಹೋಗುವ ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿದರು. 1 ಕೊಳವೆ ಬಾವಿಗೆ ಸೌರಶಕ್ತಿಯಿಂದ ಚಲಿಸುವ ಮೋಟಾರ್ ಮತ್ತು ಪಂಪ್ ಅಳವಡಿಸಲಾಗಿದೆ ಎಂದು, ಇನ್ನು ಉಳಿದ ಕೊಳವೆ ಬಾವಿಗಳ ಮೋಟಾರ್ಗೆ KPTCLನಿಂದ ವಿದ್ಯುತ್ ಪಡೆಯಲಾಗುತ್ತಿದೆ ಎಂದು ರೈತ ಉಮೇಶ್ ಅವರು ವಿಶ್ವಪಥಕ್ಕೆ ಮಾಹಿತಿ ನೀಡಿದರು. ಇವತ್ತು ದೇವರಾಜ್ ರೆಡ್ಡಿ ಅವರು ಬಂದಿದ್ದಾರೆ. ಅವರು ಚಿತ್ರದುರ್ಗದವರು. ವಿಶೇಷವಾಗಿ ನೀರಾವರಿಗೆ ನಮ್ಮ ಒಬ್ಬ ದೊಡ್ಡ ಜಲತಜ್ಞ ಅವರು ರಾಷ್ಟ್ರದಲ್ಲಿ ಖ್ಯಾತಿ ಹೊಂದಿರುವಂಥ ಅನೇಕ ಪ್ರಶಸ್ತಿಗಳನ್ನು ಪಡೆದು ಇವತ್ತು ಲಕ್ಷಾಂತರ ಬೋರ್ವೆಲ್ಗಳಿಗೆ ಅವರು ರೀಚಾರ್ಜ್ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅವರು ಇವತ್ತು ನಮ್ಮ ಸಾಲ್ಗಾಮೆ ಹೋಬಳಿಯ ಸೀಗೆ ಗ್ರಾಮಕ್ಕೆ ಬಂದಿದ್ದಾರೆ. ಇಲ್ಲಿ ಒಂದು 8 ಎಕರೆ ಜಾಗದಲ್ಲಿ ಒಂದು ರೈತರ ಒಂದು ಜಮೀನಲ್ಲಿ 3 ಕೊಳವೆ ಬಾವಿಗಳಿಗೆ ರೀಚಾರ್ಜ್ ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಅವರು ಈಗ ಅದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ನಮಸ್ಕಾರ, ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಈ ಸೀಗೆ ಒಂದು ಗ್ರಾಮದ ಒಂದು ಲಿಮಿಟಲ್ಲಿ ಒಬ್ಬ ರೈತರ ಕೃಷಿ ಭೂಮಿಯಲ್ಲಿ 4 ಬೋರ್ಗಳನ್ನ ತೋಡ್ತಾ ಹೋಗ್ತಾರೆ. ಪಕ್ಕದಲ್ಲೇ ಕೆರೆ ಇದೆ, ಸೀಗೆ ದೊಡ್ಡ ಕೆರೆ ಇದೆ. ನೀರು ಸಿಗ್ತಾ ಇಲ್ಲ. ಸಿಕ್ಕಂಥ ನೀರನ್ನ ಉಳಿಸ್ಕೊಳ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಕೊರೆಸಿರೋಂಥ 3 ಬೋರ್ವೆಲ್ಗೆ ಮರುಪೂರ್ಣ ಬೋರ್ವೆಲ್ ರೀಚಾರ್ಜ್ ಅಂತ ಹೇಳ್ತೀವಲ್ಲ ಅಂಥ ಒಂದು ಕೆಲಸ ಇಲ್ಲಿ ನಡೀತಾ ಇದೆ. ಇದಕ್ಕೆ ಯಾವ ಥರ ಮಾಡಬೇಕಂದ್ರೆ ಕೆಲವೊಂದು ಡೆಮಾನ್ಸ್ಟ್ರೇಷನ್ ನೀವು ಲೈವ್ ನೋಡ್ಬೋದು. ಇದಕ್ಕೆ ಬೋರ್ವೆಲ್ ಸುತ್ತಲೂ ಒಂದು ಇಂಗು ಗುಂಡಿ ಅಂತ ಮಾಡಬೇಕಾಗುತ್ತೆ. ಇದರ ಸೈಜ್ ಮಿನಿಮಮ್ ಒಂದು 8 ಅಡಿ ಉದ್ದ, 8 ಅಡಿ ಅಗಲ, 8 ಅಡಿ ಆಳ ಇರಬೇಕು. ಇನ್ನು ಸ್ವಲ್ಪ ದೊಡ್ಡದಾದ್ರೂ ಪರವಾಗಿಲ್ಲ. ಇದು ಇಂಗು ಗುಂಡಿ ಸೈಜ್ ಬಂದು ಆಲ್ಮೋಸ್ಟ್ 9 ಅಡಿ ಉದ್ದ, 9 ಅಡಿ ಅಗಲ, 9 ಅಡಿ ಆಳ ಇದೆ. ಈ ಥರ ಒಂದು ಇಂಗು ಗುಂಡಿ ರೆಡಿ ಆಗುತ್ತೆ. ಇದನ್ನು ನಾವೇ ಶ್ರಮದಾನ ಬೇಕಾದ್ರೂ ಮಾಡ್ಬೋದು, ಇಲ್ಲ JCB ಯಂತ್ರ ಬಳಸಬೇಕಾದ್ರೆ ಇಂಗು ಗುಂಡಿಯನ್ನು ಮಾಡ್ಬೋದು. ಈ ಥರ ಮಾಡಿ ಆದಮೇಲೆ ಈ ಒಂದು ಬೋರಲ್ಲಿ ಕೇಸಿಂಗ್ ಪೈಪ್ ಅಂತ ಏನು ಕಾಣಿಸ್ತಾ ಇದೆಯಲ್ಲ, ಈ ಪೈಪ್ ಸುಮಾರು 120 ರಂಧ್ರಗಳನ್ನ ಮಾಡಬೇಕು. ಆ ರಂಧ್ರಗಳ ಸೈಜು ಚಿಕ್ಕ ಕಿರುಬೆರಳು ಅಂದರೆ 6 mm ಡಯದ ಒಂದು 120 ರಂಧ್ರಗಳಾಗುತ್ತೆ. ಬಾಟಮಲ್ಲಿ ಒಂದು ಕೇಸಿಂಗ್ ಪೈಪ್ಗೆ ಒಂದು ಕ್ಲಾಂಪ್ ಅಂತ ಹಾಕಿ ಬ್ರಾಕೆಟ್ ಅಂತ ಹಾಕಿ ಅದು ಕಾಂಕ್ರೀಟನ್ನು ಕವರ್ ಮಾಡ್ತೀವಿ. ಅದೇ ಕೇಸಿಂಗ್ ಗಟ್ಟಿ ಇರಲಿ ಅಂತ. ನಂತರ ಕೇಸಿಂಗ್ ಪೈಪ್ ರಂಧ್ರ ಮಾಡುವಂಥದ್ದಕ್ಕೆ 3 ಫಿಲ್ಟರ್ಗಳು ಕಾಣಿಸ್ತಾ ಇದೆ ನಿಮಗೆ. ಒಂದಕ್ಕೆ ಅಕ್ವಾ ಮೆಶ್ ಅಂತ ಹೇಳ್ತೀವಿ, ಮತ್ತೊಂದಕ್ಕೆ ನೈಲಾನ್ ಮೆಶ್ ಅಂತ ಹೇಳ್ತೀವಿ, ಮತ್ತೊಂದು ಸ್ಯಾಂಡ್ ಫಿಲ್ಟರ್ ಅಂತ 3 ಫಿಲ್ಟರ್ಗಳು ಹಾಕಿ ಬಂದಂಥ ನೀರು ಸೋಸಿ ಶುದ್ಧ ನೀರು ಬೋರ್ನಲ್ಲಿ ಹೋಗುತ್ತೆ. ಇದು ವಿಧಾನ. ಈ ಥರ ಫಿಲ್ಟರ್ಲ್ಲಿ ಹಾಕಿದ ನಂತರ ಇಂಗು ಗುಂಡಿಗೆ ಸುಮಾರು 9 ಅಡಿ ಆಳದ ಗುಂಡಿಗೆ 5 ಅಡಿಯಷ್ಟು ದಪ್ಪ ಬೌಲ್ಡರ್ಸ್ ಅಂತ ಕಲ್ಲುಗಳನ್ನ ಹಾಕಬೇಕು. ಈ ಥರ ಕಲ್ಲುಗಳನ್ನ ನಮ್ಮ ಕೃಷಿ ಭೂಮಿಯಲ್ಲಿ ಇದ್ದರೆ ತರ್ಬೋದು, ಇಲ್ಲ ಗುಡ್ಡ ಬೆಟ್ಟಗಳಲ್ಲಿ ತರ್ಬೋದು, ಇಲ್ಲಾಂತಂದ್ರೆ ನಾವು ಕೃಷಿ ಗುಡ್ಡಗಾಡಿಂದ ತಂದು ಬ್ಲಾಸ್ಟಿಂಗ್ ಮೆಟೀರಿಯಲ್ ಬೇಕಾದ್ರೆ ತಂದು ತುಂಬೋದು. ಈ ಥರ ಕಲ್ಲುಗಳು 5 ಅಡಿ ತುಂಬಿದ ಮೇಲೆ ಅದ್ರ ಮೇಲ್ಭಾಗದಲ್ಲಿ 40 mm ದಪ್ಪ ಜಲ್ಲಿಗಳು ಬರ್ತದೆ. ಅದು ಸುಮಾರು 1 ಅಡಿ ಅಷ್ಟು ಎತ್ತರ ಬರ್ತದೆ. ಅದ್ರ ಮೇಲೆ 20 mm ಜಲ್ಲಿ ಅಂತ ಬರ್ತದೆ. ಮತ್ತೊಂದು HDP ಯೂನಿಟ್ ಅಂತಂದೇಳಿ ಮ್ಯಾಟ್ ಹಾಸಿ ಅದ್ರ ಮೇಲೆ 6 mm ಜಲ್ಲಿ. ಈಗ ಆ್ಯಕ್ಚುಲಿ ಮರಳಿನ ಡಿಮ್ಯಾಂಡ್ ತುಂಬ ಇದೆ, ಹಾಗಾಗಿ 6 mm ಜಲ್ಲಿ ಕಲ್ಲನ್ನು ಹಾಕಿ
ಇಂಗುಗುಂಡಿ ಸುತ್ತ ಒಂದು ಪ್ಯಾರಾಪಿಟ್ ಗೋಡೆ ತಡೆಗೋಡೆ ಅಂತ ಕಟ್ಬಿಟ್ಟು ಈ ಕೃಷಿ ಭೂಮಿಯಲ್ಲಿ ಬಿದ್ದಂಥ ನೀರು ಸೀದಾ ಫಿಲ್ಟರ್ ಆಗಿ ಸೀದಾ ಬೋರ್ವೆಲ್ಗೆ ಹೋಗ್ತಕ್ಕಂಥದ್ದು ಇಂಗುಗುಂಡಿಯ ವಿಧಾನ. ಈ ವಿಧಾನದಿಂದ ನಮ್ಗೆ ಏನು ಲಾಭ ಆಗುತ್ತಂತ ಒಂದು ಪ್ರಶ್ನೆ ಬರ್ತದೆ. ಯಾಕಂದರೆ ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಹ ನೋಡ್ಬೋದು, ಮೊದಲಿನ ಮಳೆಯ ದಿನಗಳು ವ್ಯತ್ಯಾಸ ಆಗ್ತಾ ಇದೆ. ಒಂದು ಅರ್ಧ ಗಂಟೆ ಒಳಗೆ 100 ಮಿಲಿಮೀಟರ್ ಮಳೆ ಬರ್ತದೆ. ಇಂಥ ಸಂದರ್ಭದಲ್ಲಿ ಅಕಾಲಿಕ ಮಳೆ, ಮುಂಗಾರು, ಹಿಂಗಾರು, ಸೈಕ್ಲೋನು, ಅಡ್ಡಮಳೆ ಈ ಥರ ಕರಿತೀವಲ್ಲ, ಈ ಕೃಷಿ ಭೂಮಿಯಲ್ಲಿ ಬಿದ್ದಂಥ ಒಂದನೇ ನೀರು ಎಲ್ಲೂ ಹೊರಗೆ ಹೋಗ್ದಂಗೆ ಸೀದಾ ಚಾನಲೈಸ್ ಮಾಡಿ ಒಂದು ಕಾಲುವೆ ತಂದು ಈ ಬೋರ್ಲಿ ಇಂಗಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ರೆ ಖಂಡಿತ ನೀರಿನಲ್ಲಿ ದೊಡ್ಡ ಬದಲಾವಣೆ ನೋಡ್ಬೋದು. ಈ ಒಂದು ಬೋರ್ಲಿ ಏನು ಬದಲಾವಣೆ ಆಗುತ್ತೆ ಅಂದರೆ ವಾಟರ್ ಟೇಬಲ್, ನೀರಿನ ಇಳುವರಿ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ನೀರಿನ ಗುಣಮಟ್ಟ, ಕ್ವಾಲಿಟಿ ತುಂಬ ಸೀನಿಯರ್ ಆಗ್ತಕ್ಕಂಥ ಒಂದು ಕೆಲಸವನ್ನು ನೋಡ್ಬೋದು. ಈ ಥರ ಪ್ರತಿಯೊಬ್ಬ ರೈತರು ಈ ಬೋರ್ವೆಲ್ಗಳು ತೋಡಿದ ಮೇಲೆ ಪ್ರತಿಯೊಬ್ಬರು ಮರುಪೂರ್ಣ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಎಷ್ಟು ಒಂದು ವರ್ಷಕ್ಕೆ 20 ಲಕ್ಷ ಲೀಟರ್ ನೀರು ತೆಗೆದ್ರೆ 50 ಲಕ್ಷ ಲೀಟರ್ ನೀರನ್ನ ತುಂಬಿಸ್ತಕ್ಕಂಥ ಒಂದು ಕೆಲಸ ಆಗುತ್ತೆ. 1 ಎಕರೆ ಜಾಗದಲ್ಲಿ ಹಾಸನದಲ್ಲಿ ಬೀಳ್ತಕ್ಕಂಥ ಮಳೆ ನೀರನ್ನ ಒಟ್ಟು ಮಾಡಿದ್ರೆ 40 ಲಕ್ಷ ಲೀಟರ್ ನೀರು 1 ಎಕರೆಯಲ್ಲಿ ಬೀಳುತ್ತೆ. ಇದು ಒಂದು ಲೆಕ್ಕಾಚಾರ ಪ್ರಕಾರ 2 ಎಕರೆ 3 ಎಕರೆ ನೀರನ್ನು ತಗೊಂಡೋಗಿ ಬೋರಲ್ಲಿ ಇಂಗಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ ವಾಟರ್ ಟೇಬಲ್ನ ಹೆಚ್ಚು ಮಾಡ್ಬೋದು. ಅನಗತ್ಯ ಇಲ್ಲದೆ ನಾವು ಆಳಕ್ಕೆ ಪಂಪ್ಗಳನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಬಿಟ್ಟು ಪ್ರತಿ ವರ್ಷ ಒಂದೊಂದು ಪೈಪ್ನ ಮೇಲೆ ತೆಗೆದು ಸಿಹಿ ನೀರನ್ನ ಬಳಕೆ ಮಾಡುವಂಥ ಕೆಲಸವನ್ನು ಮಾಡೋದು. ಇದು ಬೋರ್ವೆಲ್ ರೀಚಾರ್ಜ್ನ ಒಂದು ಮಾದರಿ. ಈ ಥರ ಈ ಕೃಷಿ ಭೂಮಿಯಲ್ಲಿ ನಮಗೆ ಬದಲಾಗ್ತಕ್ಕಂಥದ್ದು, ಕೃಷಿ ಹೊಂಡ ಮಾಡ್ತಕ್ಕಂಥದ್ದು, ಈ ಥರ ಬೇರೆ ಬೇರೆ ರಚನೆಗಳಿದೆ. ಒಂದು ಬೋರ್ವೆಲ್ ರೀಚಾರ್ಜ್ನ ಒಂದು ಮಾದರಿಯ ಪ್ರಯತ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ,